ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಮತ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಬಿಜೆಪಿಗೆ ಎಸ್ಪಿಯಿಂದ ತೀವ್ರ ಪೈಪೋಟಿ ಸಾಧ್ಯತೆ ಇದೆ. ಆದರೂ ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆ ಸಮೀಕ್ಷೆಗಳಲ್ಲಿ ಯಾವ್ಯಾವ ಸಂಸ್ಥೆಗಳು ನಡೆಸಿರುವಂತಹ ಸಮೀಕ್ಷೆ ಏನೇನು ಹೇಳುತ್ತೆ, ಎಷ್ಟು ಬಹುಮತ ಇದೆ, ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ನೀಡಿದೆ ಅನ್ನೋದಾಗಿಯೂ ಕೂಡ ನೋಡ್ತಾ ಹೋಗೋಣ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಉತ್ತರ ಪ್ರದೇಶ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅನ್ನೋದಾಗಿ ನೋಡೋಣ. ಸಂಸ್ಥೆ ಇಂಡಿಯಾ ಟುಡೇ ಮಾಡಿರುವಂತಹ ಸಮೀಕ್ಷೆಯ ಪ್ರಕಾರವಾಗಿ ನೋಡ್ತಾ ಹೋದ್ರೆ ಬಿಜೆಪಿಗೆ 288ರಿಂದ 326 ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಎಸ್ಪಿ 71ರಿಂದ 101 ಸ್ಥಾನಗಳಿದೆ ಅಂತ ಹೇಳ್ತಾ ಇದೆ. ಇನ್ನು ಬಿಎಸ್ಪಿ 3ರಿಂದ 9, ಜೊತೆಗೆ ಕಾಂಗ್ರೆಸ್ 1ರಿಂದ 3 ಸ್ಥಾನ, ಹಾಗೆ ಇತರರು 2ರಿಂದ 3 ಸ್ಥಾನಕ್ಕೆ ಬರ್ತಾ ಇದೆ ಅಂತ ಇಂಡಿಯಾ ಟುಡೇ ಫುಲ್ ಮಾರ್ಕ್ಸ್ ಕೊಟ್ಟಾಗಿದೆ. ಬಿಜೆಪಿ 288ರಿಂದ 326 ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಬಹುಮತಗಳು ಯಾವುದೇ ರೀತಿಯಾಗಿ ಮೈತ್ರಿ ಬೇಕಾಗಿಲ್ಲ ಅನ್ನೋದಾಗಿ ಇದೆ ಈ ಸಮೀಕ್ಷೆ ಹೇಳೋ ಪ್ರಕಾರವಾಗಿ. ಒಂದು ವೇಳೆ ಈ ಸಮೀಕ್ಷೆ ಏನಾದರೂ ಸತ್ಯವಾಗ್ತಾ ಹೋದ್ರೆ ಅಲ್ಲಿ ಯಾವ ರಿಸ್ಕು ಇಲ್ಲ, ಬಿಜೆಪಿಗೆ ಸುಲಭವಾಗಿ ಮತ್ತೆ ಗದ್ದುಗೆಯನ್ನ ಏರ್ಬಹುದಾಗಿದೆ. ಹಾಗೆ ಪೈಪೋಟಿ ಅನ್ನೋದಾಗಿ ಇರೋದು ಎಸ್ಪಿ 71ರಿಂದ 101 ಸ್ಥಾನವನ್ನ ಪಡೆಯುತ್ತೆ ಅನ್ನೋದಾಗಿ ಹೇಳಲಾಗ್ತಾ ಇದೆ, 101ಕ್ಕೂ ಹೆಚ್ಚು ಅಂತ. ಇನ್ನು ಬಿಎಸ್ಪಿ 3ರಿಂದ 9 ಸ್ಥಾನ ಅಷ್ಟೇನೆ ಕೊಟ್ಟಿರುವಂತಹ ಮಾರ್ಕ್ಸ್. ಹಾಗೆ ಇನ್ನು ರಿಪಬ್ಲಿಕ್ ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆಯನ್ನು ನೋಡ್ತಾ ಹೋಗುವುದಾದ್ರೆ 262ರಿಂದ 277 ಸ್ಥಾನವನ್ನ ಬಿಜೆಪಿಗೆ ಕೊಡ್ತಾ ಇದೆ. ಇನ್ನು ಎಸ್ಪಿ 119ರಿಂದ 134 ಸ್ಥಾನವನ್ನ ಕೊಡ್ತಾ ಇದೆ. ಬಿಎಸ್ಪಿಗೆ 7ರಿಂದ 15, ಜೊತೆಗೆ ಕಾಂಗ್ರೆಸ್ 3ರಿಂದ 8 ಸ್ಥಾನ, ಹಾಗೆ ಇತರರಿಗೆ ಇಲ್ಲ. ಇದು ರಿಪಬ್ಲಿಕ್ನ ಸಮೀಕ್ಷೆಯನ್ನು ನಾವು ನೋಡೋದು. ಇಲ್ಲೂ ಕೂಡ ಬಹುಮತ ಇದೆ, ಬಿಜೆಪಿಗೆ ಸರಳವಾದಂತಹ ಬಹುಮತ ಸಿಗುತ್ತೆ ಅಂತ ರಿಪಬ್ಲಿಕ್ ಒಂದು ಸಮೀಕ್ಷೆಯೂ ಕೂಡ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ನಲ್ಲಿ 262ರಿಂದ 277 ಸ್ಥಾನವನ್ನ ಬಿಜೆಪಿ ಪಡೆಯುತ್ತೆ, 119ರಿಂದ 134 ಎಸ್ಪಿ ಪಡೆಯುತ್ತೆ ಅನ್ನೋದು. ಇನ್ನು ಪೋಲ್ ಸ್ಟ್ರಾಟ್ ಅವ್ರನ್ನ ಒಂದು ಸಂಸ್ಥೆಯ ಸಮೀಕ್ಷೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ 211ರಿಂದ 225 ಸ್ಥಾನವನ್ನ ಬಿಜೆಪಿ ಪಡೆದುಕೊಳ್ತಾ ಹೋಗುತ್ತೆ. ಹಾಗೆ ಪ್ರಬಲ ಪೈಪೋಟಿಯಲ್ಲಿ ಎಸ್ಪಿ 146ರಿಂದ 160 ಸ್ಥಾನವನ್ನ ಪಡೆದುಕೊಳ್ತಾ ಹೋಗುತ್ತೆ. ಜೊತೆಗೆ ಬಿಎಸ್ಪಿ 14ರಿಂದ 24 ಸ್ಥಾನ, ಕಾಂಗ್ರೆಸ್ 4ರಿಂದ 6 ಸ್ಥಾನವನ್ನ ಮಾತ್ರನೇ, ಇತರರು ಇಲ್ಲ. ಅಲ್ಲಿ ಪೋಲ್ ಸ್ಟಾಟ್ ಒಂದು ಸಮೀಕ್ಷೆಯ ಪ್ರಕಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲೂ ಕೂಡ ಬಿಜೆಪಿಗೆ ಬಹುಮತ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಎಲ್ಲೂ 200ಕ್ಕಿಂತ ಕಡಿಮೆ ಅಂತ ಇಲ್ವೇ ಇಲ್ಲ. 211ರಿಂದ 225 ಸ್ಥಾನ ಬಿಜೆಪಿಗೆ ಇದ್ದೇ ಇದೆ ಅನ್ನೋದಾಗಿ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇನ್ನು ಪಿ ಮಾರ್ಕ್ ಸಮೀಕ್ಷೆಯನ್ನ ನೋಡೋದಾದ್ರೆ 240 ಎಕ್ಸಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದಾರೆ, 240. ಹಾಗೆ ಎಸ್ಪಿ 140, ಬಿಎಸ್ಪಿ 17, ಕಾಂಗ್ರೆಸ್ 4, ಇತರರು 2 ಸ್ಥಾನಗಳು ಬರಬಹುದು ಅಂತ ಅಕ್ಯುರೇಟ್ ನಂಬರ್ ಅನ್ನ ಕೊಟ್ಟಿರೋದು. ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರವಾಗಿ ನೋಡೋದಾದ್ರೆ 240 ಸ್ಥಾನಗಳು ಬಿಜೆಪಿಯ ತೆಕ್ಕೆಗೆ ಬೀಳುತ್ತೆ, 140 ಎಸ್ಪಿಗೆ ಹೋಗುತ್ತೆ. ಬಿಎಸ್ಪಿ 17 ಆದ್ರೆ ಕಾಂಗ್ರೆಸ್ 4, ಹಾಗೆ ಇತರರು 2 ಸ್ಥಾನಕ್ಕೆ ತೃಪ್ತಿಯಾಗ್ತಾರೆ ಅನ್ನೋದಾಗಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮುಂದಿನದಾಗಿ ನೋಡೋದಾದ್ರೆ ಎಟಿಜಿ ರಿಸರ್ಚ್ ಒಂದು ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆಯ ಪ್ರಕಾರವಾಗಿ ಏನೇನು ಹೇಳುತ್ತೆ, ಬಿಜೆಪಿಗೆ ಎಷ್ಟು ಮಾರ್ಕ್ಸ್ ಅನ್ನು ಕೊಡ್ತಾರೆ, ಉಳಿದಂತಹ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಸಿಗುತ್ತೆ ಅನ್ನೋದಾಗಿ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ನಾವು 230ರಿಂದ 245 ಸ್ಥಾನಗಳು ಬಿಜೆಪಿಗೆ ಹೋಗುತ್ತೆ, 150ರಿಂದ 165 ಎಸ್ಪಿಗೆ ಹೋಗುತ್ತೆ, ಬಿಎಸ್ಪಿಗೆ 5ರಿಂದ 10 ಸ್ಥಾನಗಳಿರಬಹುದು, ಇನ್ನು ಕಾಂಗ್ರೆಸ್ಗೆ 2ರಿಂದ 6 ಇರುತ್ತೆ ಅನ್ನೋದಾಗಿ ಹೇಳ್ತಾ ಇರೋದು. ಇದು ಎಟಿಜಿ ರಿಸರ್ಚ್ನ ಸಮೀಕ್ಷೆಯ ಪ್ರಕಾರವಾಗಿ ಅವರು ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳು. ಎಲ್ಲದರಲ್ಲೂ ಕೂಡ ಈವರೆಗೆ ನೋಡಿರುವಂತಹ 4-5 ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿಗೆ ಸ್ಪಷ್ಟವಾದಂತಹ ಸರಳ ಬಹುಮತ ಸಿಗ್ತಾ ಇದೆ. ಮೈತ್ರಿ ಮಾಡ್ಕೊಳ್ಬೇಕಾದಂತಹ ಅಗತ್ಯನೂ ಇಲ್ಲ, ಅದಕ್ಕೆ ಪ್ರಯತ್ನಿಸಬೇಕಾದಂತ ಅಗತ್ಯ ಈ ಸಮೀಕ್ಷೆಯ ಪ್ರಕಾರವಾಗಿ ಕಂಡು ಬರ್ತಾ ಇಲ್ಲ. ಹಾಗೆ ಇಷ್ಟೂ ಸಮೀಕ್ಷೆಯಲ್ಲಿ ಗಮನಿಸಬೇಕು, ಎಸ್ಪಿಎ ಪ್ರಬಲ ಪೈಪೋಟಿಯಲ್ಲಿರೋದು 150ರಿಂದ 165 ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋದ್ರ ಮೂಲಕವಾಗಿ. ಇನ್ನು ಇಟಿಜಿ ರಿಸರ್ಚ್ನಲ್ಲಿ ಅದೆರಡೇ ಸ್ಪಷ್ಟವಾಗಿ ಹೆಚ್ಚು ಕ್ಷೇತ್ರವನ್ನ ಪಡೆಯುತ್ತೆ ಅನ್ನೋದಾಗಿ ಹೇಳ್ತಾ ಇರೋದು. ಇನ್ನು ಟೈಮ್ಸ್ ನಾವು ನೋಡೋದಾದ್ರೆ 225 ಬಿಜೆಪಿಯ ಪಾಲಾಗುತ್ತೆ, 151 ಎಸ್ಪಿ ಪಾಲಾಗುತ್ತೆ, ಜೊತೆಗೆ ಬಿಎಸ್ಪಿ 14, ಕಾಂಗ್ರೆಸ್ 4, ಹಾಗೆ ಇತರರು ಇಲ್ಲ ಅನ್ನೋದಾಗಿ ಕೊಟ್ಟಿರೋದು. ಟೈಮ್ಸ್ ನೌನ ಸಮೀಕ್ಷೆ ಪ್ರಕಾರವಾಗಿಯೂ ಬಿಜೆಪಿ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ, 225 ಅಂತ ಅಕ್ಯುರೇಟ್ ಆಗಿ ಹೇಳ್ತಾ ಇದ್ದಾರೆ. ಎಸ್ಪಿ 151 ಅನ್ನೋದಾಗಿ ಅಕ್ಯುರೇಟ್ ನಂಬರ್ ಅನ್ನು ಕೊಡ್ತಾ ಇದ್ದಾರೆ. ಬಿಎಸ್ಪಿ 14 ಇರುತ್ತೆ, ಕಾಂಗ್ರೆಸ್ 4 ಇರುತ್ತೆ ಅನ್ನೋದು. ಇನ್ನು ಉಳಿದಂತೆ ಕೊನೆಯದಾಗಿ
ಜನ್ ಕಿ ಬಾತ್ ಅದರ ಸಮೀಕ್ಷೆ ಕೂಡ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಈಗ ನೋಡ್ತಾ ಇರೋದು ಟೈಮ್ಸ್ ನೌನ ಸಮೀಕ್ಷೆ. ಎಲ್ಲದರಲ್ಲೂ ಕೂಡ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆಯನ್ನು ನೋಡೋದಾದ್ರೆ 222ರಿಂದ 260 ಬಿಜೆಪಿ ಪಾಲಾಗುತ್ತೆ, 135ರಿಂದ 165 ಸ್ಥಾನಗಳು ಎಸ್ಪಿಗೆ ಬರುತ್ತೆ. ಇನ್ನು ಬಿಎಸ್ಪಿ 4ರಿಂದ 9 ಸ್ಥಾನಗಳು ಬರುತ್ತೆ, ಕಾಂಗ್ರೆಸ್ಗೆ 1ರಿಂದ 3 ಸ್ಥಾನಗಳು, ಹಾಗೆ ಇತರರು 3ರಿಂದ 4 ಸ್ಥಾನ. ಕಾಂಗ್ರೆಸ್ಗೆ 10 ಮೇಲೂ ಕೊಟ್ಟಿರೋರು ಇಲ್ಲ ಈ ಸಮೀಕ್ಷೆಯಲ್ಲಿ. ಇಷ್ಟು ಸಮೀಕ್ಷೆಗಳನ್ನ ನೋಡೋದ್ರಲ್ಲಿ 10+ ಕೂಡ ಇಲ್ಲ. ಆದರೆ ಬಿಜೆಪಿಗೆ 200ಕ್ಕೂ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅನ್ನೋದಾಗಿ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. 288 ಅತಿ ಹೆಚ್ಚು ಇಂಡಿಯಾ ಟುಡೇ ಮಾಡಿರುವಂತಹ ಸಮೀಕ್ಷೆಯಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ 211 ಪೋಲ್ ಸ್ಟಾಟ್ ಅತಿ ಕಡಿಮೆ ಅಂತ ಹೇಳಿದ್ರೆ 211 ಸ್ಥಾನಗಳು ಸಿಗುತ್ತೆ ಅನ್ನೋದಾಗಿ ಹೇಳ್ತಾ ಇರೋದು ಪೋಲ್ ಸ್ಟಾಟ್. ಹೀಗೆ ಎಲ್ಲಾದ್ರಲ್ಲೂ ಕೂಡ ಬಿಜೆಪಿ ಅತಿ ಹೆಚ್ಚು ಬಹುಮತವನ್ನ ಪಡೆಯುತ್ತೆ ಅನ್ನುವಂತ ಅಭಿಪ್ರಾಯಗಳನ್ನ ಸಮೀಕ್ಷೆ ಬಿಚ್ಚಿಡ್ತಾ ಇದೆ. ನೋಡ್ಬೇಕು, ಇನ್ನೇನು ಕೆಲ ಕ್ಷಣಗಳಲ್ಲಿ ಆರಂಭ ಆಗೇ ಹೋಗುತ್ತೆ. ಇಷ್ಟು ದಿನಗಳು ಕಾಯ್ತಾ ಇದ್ದಂತ ಕ್ಷಣ ಬದಲಾವಣೆಗಳಾಗ್ತಾ ಹೋಗುತ್ತೆ. ಬಿಜೆಪಿ 312, ಬಿಎಸ್ಪಿ 19, ಎಸ್ಪಿ ಹಾಗೆ ಕಾಂಗ್ರೆಸ್ 54, ಇತರ 18. ಇದು 2017ರ ಫಲಿತಾಂಶ. ಮಹಾಗಠ್ ಬಂಧನವನ್ನು ಕೂಡ ಮಾಡಿಕೊಂಡಿದ್ರು. ಈ ಬಾರಿಯೂ ಕೂಡ ಕರೆಯನ್ನ ಕೊಟ್ಟಿದ್ರು ಪ್ರಿಯಾಂಕಾ ಅವರು. ಎಲ್ಲ ಪ್ರಾದೇಶಿಕ ಪಕ್ಷಗಳು ಒಂದಾದ್ರೆ ಬಿಜೆಪಿಗೆ ಒಂದು ಪಾಠ ಕಲಿಸಬಹುದು ಅಂತ. ಆದರೆ ಈ ಹಿಂದೆ ಒಂದಾದಂತ ಸಂದರ್ಭದಲ್ಲಿ ರಿಸಲ್ಟ್ ಏನಾಗಿತ್ತು ಅನ್ನೋದು 2017ರ ಉತ್ತರ ಪ್ರದೇಶದ ಫಲಿತಾಂಶವನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಟ್ಟು ಕ್ಷೇತ್ರಗಳು 403 ಇತ್ತು. ಬಿಜೆಪಿಗೆ 312, ಬಿಎಸ್ಪಿಗೆ 19, ಎಸ್ಪಿ ಹಾಗೆ ಕಾಂಗ್ರೆಸ್ ಮೈತ್ರಿ 54, ಇತರೆ 18 ಸ್ಥಾನಗಳು ಸಿಕ್ಕಿತ್ತು.